ವೀಕ್ಷಕರೇ, ರಾಜ್ಯದ ಹವಾಮಾನದ ಮೇಲೆ ಈಗ ಎಲ್ಲರ ಕಣ್ಣು. ಮಲೆನಾಡು ಕರಾವಳಿಯಲ್ಲಿ ಮಳೆ ಕೈ ಕೊಟ್ಟಿದೆಯಾ? ಪೂರ್ತಿ ವರದಿ ನೋಡೋಣ ಬನ್ನಿ. ಮಳೆ ಕೊರತೆಯಿಂದಾಗಿ ಈ ಬಾರಿಯೂ ಮುಂಗಾರು ರೈತರ ಮೊಗದಲ್ಲಿ ನಗು ತಂದಿಲ್ಲ. ಜೂನ್ ತಿಂಗಳಿನಲ್ಲಿ ಒಟ್ಟಾರೆ 42% ಕೊರತೆಯಾಗಿದೆ. ಮಲೆನಾಡು ಭಾಗದಲ್ಲಿ 58% ಮತ್ತು ಕರಾವಳಿಯ ಭಾಗದಲ್ಲಿ 49% ಮಳೆಯ ಕೊರತೆಯಾಗಿದೆ. ಈ ಎರಡೂ ಪ್ರದೇಶದಲ್ಲಿ ಅಬ್ಬರಿಸಬೇಕಿದ್ದ ಮಳೆ ಆಗೊಮ್ಮೆ ಈಗೊಮ್ಮೆ ಅಲ್ಪ ಪ್ರಮಾಣದಲ್ಲಿ ಸುರಿದು ಹೋಗಿದೆ. ರಾಜ್ಯದ ಪ್ರಮುಖ ನದಿಗಳ ಉಗಮ ಸ್ಥಾನಗಳಾದ ಪಶ್ಚಿಮ ಘಟ್ಟಗಳ ಪ್ರದೇಶದ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳು ಮಳೆ ಕೊರತೆಯಿಂದ ನದಿಗಳ ಸೊರಗಿವೆ. ಜೂನ್ ಮೊದಲ ವಾರ ಮುಂಗಾರು ಕಾಲಿಡಬೇಕಿತ್ತು. ತಡವಾಗಿ ಕಾಲಿಟ್ಟರೂ ಆರಂಭದಲ್ಲೇ ತನ್ನ ಬಿರುಸು ಕಳೆದುಕೊಂಡಿತು. ಎಲ್ಲಿನೂ ಪ್ರಭಾವ ಒಂದು ಕಡೆಯಾದರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ತೇವಾಂಶ ಮೋಡ ಕಟ್ಟಿಕೊಳ್ಳಲಿಲ್ಲ. ಮಳೆ ಸುರಿಸಲು ಸ್ಥಳೀಯವಾಗಿ ಕಾರಣವಾಗಬಲ್ಲ ವಾತಾವರಣವು ರೂಪುಗೊಳ್ಳಲಿಲ್ಲ. ಹೀಗಾಗಿ ಮುಂಗಾರು ಕ್ಷೀಣವಾಯಿತು. ಕಳೆದ 50 ವರ್ಷಗಳಲ್ಲಿ 3-4 ಬಾರಿ ಇಂತಹದೇ ಸ್ಥಿತಿ ನಿರ್ಮಾಣವಾಗಿತ್ತು. ಜುಲೈನಲ್ಲಿ ಉತ್ತಮ ಮಳೆಯಾದರೆ ಪರಿಸ್ಥಿತಿ ಸುಧಾರಿಸಬಹುದು. ಆದರೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಆಶಾದಾಯಕವಾಗಿಲ್ಲ. ಮಳೆ ಪ್ರದೇಶದ ಭಾರೀ ಕೊರತೆ ಕರಾವಳಿ ಭಾಗದಲ್ಲಿ ಜೂನ್ ತಿಂಗಳ ವಾಡಿಕ ಮಳೆ 83.2 ಸೆಂಟಿಮೀಟರ್ ಆದರೆ 42 ಸೆಂಟಿಮೀಟರ್ ಮಾತ್ರ ಮಳೆಯಾಗಿದೆ. ಮಲೆನಾಡು ಭಾಗದಲ್ಲಿ ಮಳೆಯ ಕೊರತೆ ಇನ್ನಷ್ಟು ತೀವ್ರವಾಗಿದೆ. ವಾಡಿಕೆ ಮಳೆ 36.5 ಸೆಂಟಿಮೀಟರ್ ಆದರೆ ಈಗ 5 ಸೆಂಟಿಮೀಟರ್ ಮಾತ್ರ ಮಳೆಯಾಗಿದೆ. ಇತ್ತ ರಾಜ್ಯದ ಎಲ್ಲಾ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಕಂಡಿದೆ. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಸಿ ಪರಮೇಶ್ವರ್ ಅವರು 150 ವರ್ಷಗಳಲ್ಲಿ ಎಂದು ಕಂಡರಿಯದ ಮಳೆ ಕೊರತೆ ರಾಜ್ಯದಲ್ಲಿದೆ. ಇದನ್ನು ಎದುರಿಸಲು ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಹೇಳಿದರು.